ಹಲೋ ಎವ್ರಿವನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ. ಸೊ ಈ ವಿಡಿಯೋನಲ್ಲಿ ನಾನು ನಿಮಗೆ ಕಾವೇರಿ 2.0 ಅಥವಾ ಕಾವೇರಿ ಆನ್ಲೈನ್ ಸರ್ವಿಸಸ್ನಲ್ಲಿ ಆನ್ಲೈನ್ ಇ-ಸಿ ರಿಲೇಟೆಡ್ ಒಂದು ಅಪ್ಡೇಟ್ ಬಂದಿದೆ, ಏನು ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಅದಕ್ಕಿಂತ ಮುಂಚೆ ನೀವು ಬಹಳಷ್ಟು ಜನ ನನ್ನ ವಿಡಿಯೋಸ್ ಅನ್ನು ನೋಡ್ತಾ ಇದ್ದೀರಿ, ಆದರೆ ಬಹಳ ಕಡಿಮೆ ಜನ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಬಹಳ ಜನ ಸಬ್ಸ್ಕ್ರೈಬ್ ಮಾಡಿಲ್ಲ. ರೈಟ್, ಸೊ ದಯವಿಟ್ಟು ನನ್ನ ರಿಕ್ವೆಸ್ಟ್ ಇದೆ, ನೀವು ಎಲ್ಲರೂ ಕೂಡ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸೊ ಅಪ್ಡೇಟ್ ಏನು ಅಂತಂದ್ರೆ, ಅದಕ್ಕಿಂತ ಮುಂಚೆ ನಾನು ಒಂದು ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ, ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ನಲ್ಲಿ ಫಾರ್ಮ್ 16 ಅಂತ ಇರುತ್ತೆ, ಫಾರ್ಮ್ 17 ಅಂತ ಇರುತ್ತೆ, ಫಾರ್ಮ್ 22 ಅಂತ ಇರುತ್ತೆ ಅಂತ. ಓಕೆ, ಸೊ ಈ ವಿಡಿಯೋನಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ಏನು ಅಂತಂದ್ರೆ, ಆನ್ಲೈನ್ ಇ-ಸಿ ನಮಗೆ ಬೇಕು ಅಂತಂದ್ರೆ 2004 ಕಿಂತ ಮುಂಚೆ ನಮಗೆ ಇ-ಸಿ ಬೇಕು, ಇ-ಸಿ ಬೇಕು, ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಬೇಕು ಅಂತಂದ್ರೆ ನಾವು ಕಾವೇರಿ ಆನ್ಲೈನ್ ಸರ್ವಿಸಸ್ ದಿಂದ ಅದು ನಾವು ಅಪ್ಲೈ ಮಾಡ್ಲಿಕ್ಕೆ ಬರಂಗಿಲ್ಲ. ರೈಟ್, ಸೊ ಯಾವ ತರ ತಗೋಬೇಕು, ನಾವು ಫಾರ್ಮ್ 22 ಅಂತ ಇರುತ್ತೆ, ನಾವು ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಮ್ಯಾನ್ಯುವಲಿ ಅದು ಅಪ್ಲಿಕೇಶನ್ ಅನ್ನ ಫಿಲ್ ಮಾಡಿ ನಾವು ಮ್ಯಾನ್ಯುವಲ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಬೇಕಾಗತ್ತೆ. ಅವಾಗ ಮಾತ್ರ ನಮಗೆ 2004 ಕಿಂತ ಮುಂಚೆ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಅವರು ಕೊಡ್ತಾರೆ. ರೈಟ್, ಆದ್ರೆ ಈಗ ಒಂದು ಅಪ್ಡೇಟ್ ಬಂದಿದೆ, ಏನು ಅಂತಂದ್ರೆ ಕಾವೇರಿ ಆನ್ಲೈನ್ ಸರ್ವಿಸಸ್ ನಲ್ಲಿ ನಾವು ಅದು ಅಪ್ಲೈ ಮಾಡ್ಬೋದು. ಅದಕ್ಕಿಂತ ಮುಂಚೆ ಯಾವ ತರ ಲಾಗಿನ್ ಮಾಡಬೇಕು, ಯಾವ ತರ ಯೂಸರ್ ಐ ಡಿ ಪಾಸ್ವರ್ಡ್ ಜನರೇಟ್ ಮಾಡ್ಕೋಬೇಕು ಅಂತ ನಾನು ಆಲ್ರೆಡಿ ಈ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ, ನೀವು ನೋಡಿಲ್ಲ ಅಂತಂದ್ರೆ ನೋಡಿ. ರೈಟ್, ಸೊ ಅಪ್ಡೇಟ್ ಏನಿದೆ, ಯಾವ ತರ ಇದೆ ಅಂತ ಹೇಳ್ತೀನಿ ನೋಡಿ. ಸೊ ನೀವು ಲಾಗಿನ್ ಮಾಡಿದ್ಮೇಲೆ ಈ ತರ ನಿಮ್ಗೆ ಕಾಣುತ್ತೆ ಅಲ್ಲ, ನೀವು ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಈ ತರ ಕಾಣುತ್ತೆ. ಇಲ್ಲಿ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಅಂದ್ರೆ ಆನ್ಲೈನ್ ಇ-ಸಿ ಅಂತ ಇರುತ್ತೆ ನೋಡಿ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮ್ಗೆ ಈ ತರ ಒಂದು ಆಪ್ಷನ್ ಬರುತ್ತೆ. ಈಗ ಏನು ಅಂತಂದ್ರೆ, ಒಂದು ಇಲ್ಲಿ ಪ್ರೀ ರಿಕ್ವಿಸಿಟ್ ಅಂತ ಬರುತ್ತೆ, ಇದು ಓಕೆ ಅಥವಾ ಸಬ್ಮಿಟ್ ಅಂತ ಮಾಡಿ. ರೈಟ್, ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಏನ್ ಬರುತ್ತೆ ಅಂತಂದ್ರೆ, ಈ ತರ ಸೆಲೆಕ್ಟ್ ಟು ಕಂಟಿನ್ಯೂ ಫಾರ್ ಇ-ಸಿ ಸರ್ಚ್. ಸೊ ಇಲ್ಲಿ ಎರಡು ಆಪ್ಷನ್ ಬರ್ತಾ ಇದೆ, ಒಂದು ಆಫ್ಟರ್ 2004, ಒಂದು ಬಿಫೋರ್ 2004 ಅಂತ. ರೈಟ್, ಸೊ ಈಗ ನನಗೆ ಬಿಫೋರ್ 2004 ಬೇಕು ಅಂತ ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ. ರೈಟ್, ಸೊ ನಾನೇನ್ ಮಾಡ್ತೀನಿ, ಬಿಫೋರ್ 2004 ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ, ಈ ತರ ಕ್ಲಿಕ್ ಆಗುತ್ತೆ ಅದು. ಸೊ ಈಗ ಪ್ರೊಸೀಡ್ ಅಂತ ಇರುತ್ತೆ, ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕು. ರೈಟ್, ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ ಮೇಲೆ ಈ ತರ ಬರುತ್ತೆ, ಎನ್ಕಂಬರೆನ್ಸ್ ಸರ್ಚ್ ಬೈ ಪ್ರಾಪರ್ಟಿ ನಂಬರ್. ರೈಟ್, ಸೊ ಇಲ್ಲಿ ಪಾರ್ಟಿ ನೇಮ್ ಲಿಂದ ಸರ್ಚ್ ಮಾಡ್ಲಿಕ್ಕೆ ಇಲ್ಲಿ ಆಪ್ಷನ್ ಇಲ್ಲ. ರೈಟ್, ಪ್ರಾಪರ್ಟಿ ನಂಬರ್ ಲಿಂದ ಸರ್ಚ್ ಮಾಡಬೇಕು. ಅಂಡ್ ಇದು ಅಗ್ರಿಕಲ್ಚರ್ ಪ್ರಾಪರ್ಟಿ ಇದೆಲ್ಲ ಅದಕ್ಕೆ ರಿಲೇಟೆಡ್ ಇದೆ. ಸೊ ನಾವೇನ್ ಮಾಡ್ಬೇಕು, ನಮ್ದು ಸರ್ಚ್ ಬೈ ಪ್ರಾಪರ್ಟಿ ಅಂತ ಇರುತ್ತೆ, ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ಕೋಬೇಕು, ತಾಲೂಕಾ ಸೆಲೆಕ್ಟ್ ಮಾಡ್ಕೋಬೇಕು, ಹೋಬ್ಳಿ, ಅಂಡ್ ನಮ್ದು ಯಾವ್ದು ವಿಲೇಜ್ ಇದೆಲ್ಲ ಅದು ವಿಲೇಜ್. ರೈಟ್, ನೆಕ್ಸ್ಟ್ ಇಲ್ಲಿ ಅಗ್ರಿಕಲ್ಚರ್ ಅಂತ ಇರುತ್ತೆ. ರೈಟ್, ಸೊ ಅಗ್ರಿಕಲ್ಚರ್ ಸೆಲೆಕ್ಟ್ ಇರಬೇಕು. ನೆಕ್ಸ್ಟ್ ಇಲ್ಲಿ ನಾನ್ ಅಗ್ರಿಕಲ್ಚರ್ ಕೂಡ ಇರುತ್ತೆ ಪಕ್ಕದಲ್ಲಿ. ಅಂಡ್ ಇನ್ನೊಂದಿದೆ, ಯೂಸ್ ಎಕ್ಸ್ಪೆರಿಮೆಂಟಲ್ ಮ್ಯಾಪ್ ಫೀಚರ್ ಅಂತ. ಇದು ಏನ್ ಫೀಚರ್ ಇದೆ ಅಂತ ನಿಮ್ಗೆ ಮುಂದೆ ಹೇಳ್ತೀನಿ ನಾನು. ಓಕೆ, ಸೊ ಅಗ್ರಿಕಲ್ಚರ್ ಅಂತ ಇರುತ್ತೆ ಸೆಲೆಕ್ಟ್. ಈಗ ಅದ್ರ ಕೆಳಗಡೆ ಏನಿರುತ್ತೆ ನೋಡಿ, ಎಂಟರ್ ಒನ್ ಆರ್ ಮೋರ್ ಡೀಟೇಲ್ಸ್ ಟು ಫರ್ದರ್ ಇಂಪ್ರೂವ್ ಯುವರ್ ಸರ್ಚ್ ಅಂತ. ರೈಟ್, ಸೊ ನಾವೇನ್ ಮಾಡ್ಬೇಕು, ನಮ್ದು ಸರ್ವೆ ನಂಬರ್ ಇರುತ್ತೆ, ಹಿಸ್ಸಾ ನಂಬರ್ ಇರುತ್ತೆ ಅಲ್ಲ, ಫಾರ್ ಎಕ್ಸಾಂಪಲ್ 11*2 ಈ ತರ. ರೈಟ್, ಸೊ ಅದನ್ನ ನಾವು ಇಲ್ಲಿ ಎಂಟರ್ ಮಾಡಬೇಕು. ಓಕೆ, ಈ ತರ 86*2 ಅಂತ. ನೆಕ್ಸ್ಟ್ ಅದ್ರ ಕೆಳಗಡೆ ಏನಿರುತ್ತೆ, ಈ ತರ ಬೌಂಡ್ರಿ ಡೀಟೇಲ್ಸ್ ಇರುತ್ತೆ. ಸೊ ನಾವು ಬೌಂಡ್ರಿ ಡೀಟೇಲ್ಸ್ ಎಂಟರ್ ಮಾಡಬೇಕು, ಈಸ್ಟಿಗೆ ಏನಿದೆ ಅಂತ, ಈ ತರ. ರೈಟ್, ಚೆಕ್ ಬಂಡಿ ಡೀಟೇಲ್ಸ್ ಅಂತ ಅನ್ಬೋದು. ಅಂಡ್ ಒಂದು ಪ್ರಾಪರ್ಟಿ ಡಿಸ್ಕ್ರಿಪ್ಷನ್ ಕೂಡ ನೀವು ಬರೀಬಹುದು. ರೈಟ್, ನೆಕ್ಸ್ಟ್ ಇಲ್ಲಿ ಕೆಳಗಡೆ ಯೂನಿಟ್ ಆಫ್ ಮೆಜರ್ಮೆಂಟ್ ಇದೆ, ಎಷ್ಟು ಎಕರೆ ಇದೆ ನಿಮ್ದು, ಸೊ ಅದು ಎಕರೆ ಮತ್ತು ಗುಂಟ ಏನಿರುತ್ತಲ್ಲ ಅದು ಇಲ್ಲಿ ಎಂಟರ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಪೀರಿಯಡ್ ಆಫ್ ಇ-ಸಿ ಸರ್ಚ್ ಅಂತ ಇರುತ್ತೆ. ಈಗ ನಾವು ಸೆಲೆಕ್ಟ್ ಮಾಡ್ಕೋಬೇಕು, ನಮ್ಗೆ ಯಾವ ಡೇಟ್ ಲಿಂದ ಯಾವ ಡೇಟ್ ವರೆಗೂ ನಮ್ಗೆ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಬೇಕು ಅಂತ. ರೈಟ್, ಸೊ ಇಲ್ಲಿ ಫ್ರಮ್ ಡೇಟ್ ಟು ಡೇಟ್ ಇರುತ್ತೆ, ನಾವು ಈ ತರ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಈಗ ಇನ್ನೊಂದು ಆಪ್ಷನ್ ಹೇಳ್ತೇನೆ ನಿಮ್ಗೆ, ಏನು ಅಂತಂದ್ರೆ ಇಲ್ಲಿ ಯೂಸ್ ಎಕ್ಸ್ಪೆರಿಮೆಂಟಲ್ ಮ್ಯಾಪ್ ಫೀಚರ್ ಅಂತ ಇರಿದ್ದಲ್ಲ, ಸೊ ಇದು ಒಂದು ಹೊಸ ಆಪ್ಷನ್ ಇದೆ. ಏನು ಅಂತಂದ್ರೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಈ ತರ ಬರುತ್ತೆ ನೋಡಿ. ಓಕೆ, ಇಲ್ಲಿ ದಿಸ್ ಈಸ್ ಎನ್ ಎಕ್ಸ್ಪೆರಿಮೆಂಟಲ್ ಫೀಚರ್ ಅಂತ ಇಲ್ಲಿ ಒಂದು ಎರಡು ಆಪ್ಷನ್ ಇದೆ, ಎರಡು ತರ ನೀವು ಯೂಸ್ ಮಾಡಬಹುದು. ಏನು ಅಂತಂದ್ರೆ ಅಗ್ರಿಕಲ್ಚರ್ ಪ್ರಾಪರ್ಟೀಸ್ಗೆ ಮಾತ್ರ ಇದು ವರ್ಕ್ ಆಗುತ್ತೆ. ದ ಯೂಸರ್ ಕ್ಯಾನ್ ಝೂಮ್ ಇನ್ ಅಂಡ್ ಡ್ರಾಪ್ ಅ ಪಿನ್ ಓವರ್ ದ ಪ್ರಾಪರ್ಟಿ ಅಂತಂದ್ರೆ ನೀವು ಝೂಮ್ ಇನ್ ಝೂಮ್ ಔಟ್ ಈ ತರ ಮಾಡಬಹುದು ಅಂಡ್ ಕ್ಲಿಕ್ ಮಾಡಬಹುದು. ರೈಟ್, ಅದು ಕಷ್ಟ ಆಗ್ತಾ ಇದೆ ಅಂತಂದ್ರೆ ಇಲ್ಲಿ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ ಅವರು ಡಿಸ್ಟಿಕ್, ತಾಲೂಕಾ ಈ ತರ ಸೆಲೆಕ್ಟ್ ಮಾಡೋದು. ಸೊ ಎರಡು ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ರೈಟ್, ಇದ್ರ ಕೆಳಗಡೆ ಏನಿರುತ್ತೆ, ಈ ತರ ಒಂದು ಮ್ಯಾಪ್ ಅನ್ನ ನಿಮ್ಗೆ ತೋರಿಸುತ್ತೆ. ರೈಟ್, ಅದ್ರ ಕೆಳಗಡೆನೆ ಈ ತರ ತೋರಿಸುತ್ತೆ. ಸೊ ನಾವೇನ್ ಮಾಡ್ಬೋದು, ಈಗ ನಾವು ಝೂಮ್ ಇನ್ ಝೂಮ್ ಔಟ್ ಮಾಡ್ಬೋದು. ರೈಟ್, ಈಗ ಉದಾಹರಣೆಗೆ ಈ ತರ ನಾನು ಮ್ಯಾಪ್ ಓಪನ್ ಮಾಡ್ಕೋತೀನಿ ಅಂಡ್ ಇಲ್ಲಿ ನಮ್ದು ಬೀದರ್ ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡ್ಕೋತೀನಿ. ರೈಟ್, ಸೊ ಈಗ ಇದು ನೋಡಿ, ಈ ತರ ಪಿನ್ ಬರುತ್ತಲ್ಲ, ಇದು ಮ್ಯಾಪ್ ದ ಸಿಂಬಲ್. ಸೊ ನಾನು ಬೀದರ್ ಅನ್ನ ಸರ್ಚ್ ಮಾಡ್ತೀನಿ ಇಲ್ಲಿ.
ಅಂದ್ರೆ ಡ್ರಾಪ್ ಡೌನ್ ಅಥವಾ ನಾನು ಕ್ಲಿಕ್ ಮಾಡಿ ಈ ತರ ಮೂವ್ ಮಾಡ್ಬೋದು ಈ ಮ್ಯಾಪಿನ. ಸೊ ಇಲ್ಲಿ ಬೀದರ್ ಇದೆ, ರೈಟ್. ಸೊ ಬೀದರ್ ಡಿಸ್ಟ್ರಿಕ್ಟ್ ನಲ್ಲಿ ನನಗೆ ಯಾವ ತಾಲೂಕಾ ಬೇಕು? ಹುಮ್ನಾಬಾದ್ ತಾಲೂಕಾ. ಸೊ ರೈಟ್, ಸೊ ನಾನು ಹುಮ್ನಾಬಾದ್ ತಾಲೂಕಾ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ನೋಡಿ ಕಮನಗರ್, ಔರಾದ್, ಭಾಲ್ಕಿ, ಬಸವಕಲ್ಯಾಣ್, ಹುಲ್ಸೂರ್, ರೈಟ್ ಇಲ್ಲಿ ಕಾಣ್ತಾ ಇದೆ ನಿಮ್ಗೆ, ರೈಟ್. ಚಿಟ್ಗುಪ್ಪ, ರೈಟ್ ಇಲ್ಲಿ ಹುಮ್ನಾಬಾದ್ ಇರಬೇಕು, ರೈಟ್. ಒಂದ್ ನಿಮಿಷ ಸರ್ಚ್ ಮಾಡ್ತೀನಿ. ಇಲ್ಲೇ ಇರಬೇಕು ಅದು ಹುಮ್ನಾಬಾದ್. ಇನ್ನೊಂದು ಸ್ವಲ್ಪ ಝೂಮ್ ಇನ್ ಝೂಮ್ ಔಟ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಇನ್ನು ಸ್ವಲ್ಪ ಝೂಮ್ ಇನ್ ಮಾಡ್ತೀನಿ. ಸೊ ಭಾಲ್ಕಿ, ಹುಲ್ಸೂರ್, ಬಸವ ಕಲ್ಯಾಣ್ ಅಂಡ್ ಚಿಡ್ಗುಪ್ಪ ಇಲ್ಲಿದೆ. ಸೊ ಹುಮ್ನಾಬಾದ್ ಇಲ್ಲಿರ್ಬೇಕು. ಓಕೆ, ಸೊ ಇಲ್ಲಿ ನೋಡಿ ಹುಮ್ನಾಬಾದ್ ಇಲ್ಲಿದೆ. ಸೊ ಸ್ವಲ್ಪ ಝೂಮ್ ಇನ್ ಝೂಮ್ ಔಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಹುಮ್ನಾಬಾದ್ ಇದೆ, ರೈಟ್. ಈಗ ಹುಮ್ನಾಬಾದ್ ಸಿಕ್ಕಿದೆ. ಈಗ ನಾನು ಸ್ವಲ್ಪ ಮ್ಯಾಪಿನ ವ್ಯೂ ಸ್ವಲ್ಪ ಚೇಂಜ್ ಮಾಡ್ತೀನಿ. ಅಂದ್ರೆ ಇದು ಸ್ವಲ್ಪ ಸ್ಯಾಟಲೈಟ್ ವ್ಯೂ ಕಾಣ್ತಾ ಇಲ್ಲ. ಸೊ ಇಲ್ಲಿ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ರೆ ಇಲ್ಲಿ 3 ಮ್ಯಾಪ್ ಇದೆ. ನಾನು ಗೂಗಲ್ ಮ್ಯಾಪ್ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಗೂಗಲ್ ಮ್ಯಾಪ್ ಸೆಲೆಕ್ಟ್ ಮಾಡಿದ್ರೆ ಈ ತರ ಒಂದು ಸ್ಯಾಟಲೈಟ್ ವ್ಯೂ, ಲೈವ್ ವ್ಯೂ ಅಂತ ಕಾಣಬಹುದು. ಈಗ ಉದಾಹರಣೆಗೆ ನಮ್ದು ಯಾವ್ದು ಅಗ್ರಿಕಲ್ಚರ್ ಲ್ಯಾಂಡ್ ಇದೆಲ್ಲ ಅದು ನಾನು ಸರ್ಚ್ ಮಾಡಬಹುದು. ಓಕೆ, ಸೊ ಈಗ ಉದಾಹರಣೆಗೆ ಇದು ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ಇದೆ ಅಂತ ಅನ್ಕೋರಿ. ಸೊ ನಾನು ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಅಥವಾ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಅಷ್ಟೇ, ರೈಟ್. ಕ್ಲಿಕ್ ಮಾಡಿದ ತಕ್ಷಣ ಆಟೋಮ್ಯಾಟಿಕಲಿ ಕೆಳಗಡೆ ಈ ತರ ಬರುತ್ತೆ. ಡಿಸ್ಟ್ರಿಕ್ಟ್ ಯಾವುದು? ಬೀದರ್. ತಾಲೂಕಾ ಹುಮ್ನಾಬಾದ್. ಹೋಬ್ಳಿ ಯಾವುದು? ಹುಮ್ನಾಬಾದ್. ವಿಲೇಜ್ ಹುಮ್ನಾಬಾದ್. ಅಂಡ್ ಸರ್ವೆ ನಂಬರ್, ಅದು ಯಾವ್ದು ಲ್ಯಾಂಡ್ ಮೇಲೆ ನಾವು ಕ್ಲಿಕ್ ಮಾಡ್ತೀವಲ್ಲ ಅದು ಸರ್ವೆ ನಂಬರ್ ಇಲ್ಲಿ ತೋರಿಸುತ್ತೆ. ಅಂಡ್ ಪೀರಿಯಡ್ ಆಫ್ ಇಸಿ ನಾವು ಸರ್ಚ್ ಇದು ಸೆಲೆಕ್ಟ್ ಮಾಡ್ಕೋಬಹುದು, ಯಾವ ಡೇಟಿಗೆ ಯಾವ ಡೇಟ್ ವರೆಗೂ ಬೇಕು ಅಂತ, ರೈಟ್. ಇಲ್ಲಿ ಇನ್ನೊಂದು ಆಪ್ಷನ್ ಕೂಡ ಇದೆ. ಏನು ಅಂತಂದ್ರೆ ಈಗ ಇದು ಆಪ್ಷನ್ ಇದೆ, ರೈಟ್, ಮ್ಯಾಪ್ ಅಲ್ಲಿ. ಈಗ ಈ ತರ ನಾನು ಸರ್ಚ್ ಮಾಡೋದು, ಝೂಮ್ ಇನ್ ಝೂಮ್ ಔಟ್ ಮಾಡೋದು ಕಷ್ಟ ಆಗ್ತಾ ಇದೆ ನಿಮ್ಗೆ ಅಂತಂದ್ರೆ ಇನ್ನೊಂದು ಆಪ್ಷನ್ ಕೂಡ ಇದೆ. ಏನು ಅಂತಂದ್ರೆ ಇಲ್ಲಿ ಮೇಲ್ಗಡೆ ಸರ್ಚ್ ಬಟನ್ ಇದೆ ನೋಡಿ, ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ನಲ್ಲಿ, ರೈಟ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ನಾನು ಡಿಸ್ಟ್ರಿಕ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಸೆಲೆಕ್ಟ್ ಡಿಸ್ಟ್ರಿಕ್ಟ್ ಬರುತ್ತೆ, ಎಲ್ಲಾ ಡಿಸ್ಟ್ರಿಕ್ಟ್ ಹೆಸರು ಬರುತ್ತೆ. ನಾನು ನನ್ನ ಡಿಸ್ಟ್ರಿಕ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೋತೀನಿ. ತಾಲೂಕಾ ಲಿಸ್ಟ್ ಬರುತ್ತೆ, ತಾಲೂಕಾನಲ್ಲಿ ನಾನು ಹುಮ್ನಾಬಾದ್ ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ಹೋಬಳಿ ಲಿಸ್ಟ್ ಬರುತ್ತೆ, ಹೋಬಳಿನಲ್ಲಿ ನಾನು ಹುಮ್ನಾಬಾದ್ ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ವಿಲೇಜ್ ಲಿಸ್ಟ್ ಬರುತ್ತೆ. ಸೊ ನಂದು ಯಾವ್ದು ವಿಲೇಜ್ ಇದೆಯಲ್ಲ, ಯಾವ್ದು ವಿಲೇಜ್ ನಿಮ್ಗೆ ಬೇಕು ಅದು ಸೆಲೆಕ್ಟ್ ಮಾಡ್ಕೋಬಹುದು. ಮ್ಯಾಪ್ ಕೂಡ ನೀವು ಇಲ್ಲಿ ಚೇಂಜ್ ಮಾಡಬಹುದು, ರೈಟ್. ಸೊ ಇದು ಹುಮ್ನಾಬಾದ್ ಹೋಬಳಿ ಸೆಲೆಕ್ಟ್ ಆಗಿರುತ್ತೆ. ಈ ಹುಮ್ನಾಬಾದ್ ಹೋಬಳಿನಲ್ಲಿ ವಿಲೇಜ್ ಯಾವುದು ಅಂತ ಇಲ್ಲಿ ಕೇಳುತ್ತೆ, ರೈಟ್. ಸೊ 3 ಮ್ಯಾಪ್ ಇರುತ್ತೆ, ಯಾವ್ದು ಮ್ಯಾಪ್ ನೀವು ನೋಡಬಹುದು. ಸೊ ಸೆಲೆಕ್ಟ್ ವಿಲೇಜ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಹುಮ್ನಾಬಾದ್ ಹೋಬಳಿನಲ್ಲಿ ಯಾವ್ಯಾವ ವಿಲೇಜ್ ಇದೆಯಲ್ಲ ಅದು ಎಲ್ಲ ಬರುತ್ತೆ. ಸೊ ನಾನು ಉದಾಹರಣೆಗೆ ಯಾವ್ದು ಸೆಲೆಕ್ಟ್ ಮಾಡ್ಕೋತೀನಿ ಅಂತಂದ್ರೆ ಇಲ್ಲಿ ಕಟ್ಟಹಳ್ಳಿ ಅಂತ ಇದೆಯಲ್ಲ ಒಂದು ವಿಲೇಜ್. ಸೊ ಅದನ್ನ ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಈಗ ಕಟ್ಟಹಳ್ಳಿ ವಿಲೇಜ್ ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ಅದು ವಿಲೇಜ್ ಏನಿದೆಯಲ್ಲ ಅದು ಪೂರಾ ಇಲ್ಲಿ ಸೆಲೆಕ್ಟ್ ಆಗುತ್ತೆ ಈ ತರ, ರೈಟ್. ಔಟರ್ ಲೈನ್ ಕಾಣುತ್ತೆ. ಇಲ್ಲಿ ನಂದು ಯಾವ್ದು ವಿಲೇಜ್ ಇದೆಯಲ್ಲ, ಸಾರಿ ವಿಲೇಜ್ ಅಂತೀನಿ, ಅಗ್ರಿಕಲ್ಚರ್ ಲ್ಯಾಂಡ್ ಇದೆಯಲ್ಲ ಅದು ನಾನು ಝೂಮ್ ಮಾಡಬಹುದು, ಈಸಿ ಆಗುತ್ತೆ, ರೈಟ್. ಸೊ ಈ ತರ ಝೂಮ್ ಮಾಡಬೇಕು, ನಾನು ಝೂಮ್ ಮಾಡಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಸಾಕು, ರೈಟ್. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ಮತ್ತೆ ಸೇಮ್ ಬರುತ್ತೆ, ಡಿಸ್ಟ್ರಿಕ್ಟ್ ಯಾವುದು, ತಾಲೂಕು ಯಾವುದು, ಹೋಬ್ಳಿ ಯಾವುದು, ಅಂಡ್ ವಿಲೇಜ್ ಅಂಡ್ ಸರ್ವೆ ನಂಬರ್, ರೈಟ್. ಈಗ ಫ್ರಮ್ ಡೇಟ್ ಟು ಡೇಟ್ ಇಸಿ ಏನ್ ಡೇಟ್ ಇರುತ್ತಲ್ಲ ಅದು ಸರ್ಚ್ ಮಾಡಬಹುದು. ಈಗ ಮುಖ್ಯವಾದ ಏನ್ ಪಾಯಿಂಟ್ ಅಂತಂದ್ರೆ ಇದ್ರ ಕೆಳಗಡೆ ಈ ತರ ಬರುತ್ತೆ, ಇ ಸೈನ್ ಅಂಡ್ ರೀಸೆಟ್ ಅಂತ. ಸೊ ರೈಟ್, ಸೊ ಇ ಸೈನ್ ಮೇಲೆ ನಾನು ಕ್ಲಿಕ್ ಮಾಡಬೇಕು, ಇ ಸೈನ್ ಅಂತ ಇರುತ್ತೆ. ಸೊ ಇ ಸೈನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಪೇಜ್ ಅನ್ನು ಓಪನ್ ಆಗುತ್ತೆ, ರೈಟ್. ಸೊ ಈಗ ಯಾವ ತರ ಇ ಸೈನ್ ಮಾಡಬೇಕು, ಯಾವ ತರ ಆನ್ಲೈನ್ ಪೇಮೆಂಟ್ ಮಾಡಬೇಕು, ರೈಟ್, ಯಾವ ತರ ದುಡ್ಡು ಪೇ ಮಾಡಬೇಕು, ಯಾವ ತರ ಇ ಸೈನ್ ಮಾಡಬೇಕು ಅಂತ ಎಲ್ಲ ಕೂಡ ನಾನು ಡೀಟೇಲ್ ಆಗಿ ಈ ವಿಡಿಯೋನಲ್ಲಿ ಇ ಸೈನ್ ರಿಲೇಟೆಡ್, ಪೇಮೆಂಟ್ ರಿಲೇಟೆಡ್ ಈ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಆನ್ಲೈನ್ ಇ ಸಿ ಅಂತ ಈ ತರ ಒಂದು ವಿಡಿಯೋ ಮಾಡಿದ್ದೆ ಮುಂಚೆ. ಸೊ ಅದು ಸಿಮಿಲರ್ ಇದೆ, ರೈಟ್. ಸೊ ಇ ಸೈನ್ ನೀವು ಆ ವಿಡಿಯೋನಲ್ಲಿ ನೋಡ್ಕೊಂಡು ಮಾಡ್ಬೋದು. ಅಂಡ್ ಪೇಮೆಂಟ್ ಕೂಡ ಯಾವ ತರ ಮಾಡಬೇಕು ಅಂತ ಕೂಡ ನಾನು ಈ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ನೀವು ನೋಡಿಲ್ಲ ಅಂತಂದ್ರೆ ನೀವು ನೋಡ್ಬೋದು. ಅಂಡ್ ನೀವು ಬಿಫೋರ್ 2004 ಅಗ್ರಿಕಲ್ಚರ್ ಲ್ಯಾಂಡ್ ಏನ್ ಪ್ರಾಪರ್ಟಿ ಇರುತ್ತಲ್ಲ ಅದಕ್ಕೂ ನೀವು ಇ ಸಿ ಅನ್ನ ಅಪ್ಲೈ ಮಾಡಬಹುದು, ರೈಟ್. ಸೊ ಐ ಹೋಪ್ ನಿಮ್ಗೆ ಈಸಿಯಾಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಮ್ದು ವಿಡಿಯೋ ಯಾವ ತರ ಅನ್ಸಿದೆ ಅಂತ ನಿಮ್ದು ಫೀಡ್ಬ್ಯಾಕ್ ಏನಿರುತ್ತಲ್ಲ ಅದು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ಅಂಡ್ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ದು ಫ್ರೆಂಡ್ಸ್ ಜೊತೆ, ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಐಕನ್ ನ ಪ್ರೆಸ್ ಮಾಡಿ. ವಿಡಿಯೋ ಎಂಡ್ ವರೆಗೂ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.